ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಬನ್ನಿ ನಿವೇದಿತಾ, ಕೂತ್ಕೊಳ್ಳಿ. ಕುಡಿಯೋದಕ್ಕೇನು ತಗೋತೀರಾ? ಕಾಫಿ, ಟೀ? ಅಯ್ಯೋ ಏನು ಬೇಡ, ಊಟ ಸಮಯ ಆಗಿದೆ ಅಲ್ಲ. ಸರಿ, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಾ, ಒಳ್ಳೆ ಅಡುಗೆ ಮಾಡಿಸ್ತೀನಿ, ಊಟ ಮಾಡ್ಕೊಂಡೇ ಹೋಗಬೇಕು. ಅಯ್ಯೋ ಅದೆಲ್ಲ ಏನು ಬೇಡ. ಪ್ಲೀಸ್ ನಿವೇದಿತಾ ಅವರೇ. ಸರಿ ಆಯಿತು. ಓ ಕಟ್ಟಾಗೋಯ್ತು. ಯಾರ್ದು ಫೋನು? ಅದೇ ನೀವವತ್ತು ನಮ್ಮ ಮನೆ ಕರ್ಕೊಂಬಂದಿದ್ರಲ್ಲ, ಸಂಜನಾ ಸಕ್ಸೇನಾ, ಅದೇ SS ಕಂಪ್ನಿ ಪಾರ್ಟ್ನರ್ ಅವರು. ಬೆಳಗ್ಗೆಯಿಂದ 3 ಸಲ ಫೋನ್ ಮಾಡಿದ್ದಾರೆ. ನಾನು ಮೀಟಿಂಗ್ನಲ್ಲಿದ್ದೆ, ತೊಗೊಳಕ್ಕಾಗಲಿಲ್ಲ. ಈಗಲೂ ಕಾಲ್ ಕಟ್ಟಾಗೋಯ್ತು. ಏನಕ್ಕೆ ಫೋನ್ ಮಾಡಿರ್ಬೋದು ಅವರು ನನಗೆ? ಅದು ಶಿವಾನಿ ಅವರೇ, ಸಂಜನಾ ಅವರು ನನಗೆ ಫೋನ್ ಮಾಡಿರೋ ವಿಚಾರ ಏನು ಅಂತ ನಿಮಗೆ ಗೊತ್ತಿರೋ ಹಾಗಿದೆ. ಏನು ಅಂತ ಹೇಳಿ ಪ್ಲೀಸ್. ಅದು ನೀವು ಅವ್ರ ಕಂಪ್ನಿಯಿಂದ ಬಂಗ್ಲೋ ತಗೊಳ್ಳೋ ವಿಚಾರವಾಗಿ ಮತ್ತೇನಾದರೂ ಯೋಚನೆ ಮಾಡಿದ್ರಾ ಅಂತ ಕೇಳಕ್ಕೆ ಫೋನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡೋ ಪ್ರಮೇಯನೇ ಬರಲ್ವಲ್ಲ. ನಾನು ಆ ಬಂಗ್ಲೆ ಬೇಡ ಅಂತ ಅವತ್ತೇ ಹೇಳಾಯ್ತಲ್ವಾ. ಅದನ್ನ ಕೊಂಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನೀವೇನೋ ನಿಮ್ಮ ನಿರ್ಧಾರ ಹೇಳಿದ್ರಿ ಅವತ್ತು, ಆದರೆ ಏನಾದರೆ? ಅದು ನೀವವತ್ತು ಬಂಗ್ಲೋ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ನಿಮ್ಮ ತಾಯಿಯವರು ಫೋನ್ ಮಾಡಿ ಕರೆಸ್ಕೊಂಡ್ರು ನನ್ನನ್ನು, ಸಂಜನಾ ಸಕ್ಸೇನಾ ಅವರನ್ನು. ವಾಟ್? ನಮ್ಮಮ್ಮ ಕರೆಸ್ಕೊಂಡಿದ್ರ ನಿಮ್ಮನ್ನ? ಹೌದು. ಯಾಕೆ? ಅದು ನಿಮ್ಮ ತಾಯಿಯವರು ಬಂಗ್ಲೋ ಕೊಂಡ್ಕೋತೀನಿ ಅಂತ ಹೇಳಿದ್ರು ನಿಮ್ಮ ಹೆಸರಲ್ಲಿ. ವಾಟ್? ಹೌದು ನಿವೇದಿತಾ ಅವರೇ, ಟೋಕನ್ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ, 20,000 ರೂಪಾಯಿ. ಶಿವಾನಿ ಅವರೇ, ನಾವಿಬ್ಬರು ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟೆಲ್ಲ ವಿಷಯ ಗೊತ್ತಿರಬೇಕಾದ್ರೆ ನನಗೆ ಯಾಕೆ ಮೊದಲೇ ತಿಳಿಸ್ಲಿಲ್ಲ? ಅದು ನಿಮ್ಮ ತಾಯಿಯವರು ರಿಕ್ವೆಸ್ಟ್ ಮಾಡಿಕೊಂಡ್ರು ನಿಮಗೆ ವಿಚಾರ ತಿಳಿಸ್ಬಾರ್ದು ಅಂತ. ನಿವೇದಿತಾ ಅವರೇ, ಈಗಾಗಲೇ ಮಾತುಕತೆ ಆಗಿರೋ ಪ್ರಕಾರ ಆ ಬಂಗ್ಲೋಗೆ 2 ಕೋಟಿ ರೂಪಾಯಿಗೆ ಫೈನಲೈಸ್ ಆಗಿದೆ. ನಿಮ್ಮ ತಾಯಿಯವರು ಟೋಕನ್ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ, 20,000 ರೂಪಾಯಿ ಅಂತ. ಇನ್ನು ಮಿಕ್ಕ ಅಮೌಂಟ್ ಕೊಟ್ಟರೆ ಆ ಬಂಗ್ಲೋನ ತಕ್ಷಣ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಬಿಡ್ತಾರೆ. ಶಿವಾನಿ ಅವರೇ, ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ರಲ್ಲ. 2 ಕೋಟಿ ರೂಪಾಯಿ? ನಾ 2 ಕೋಟಿ ರೂಪಾಯಿ ಎಲ್ಲಿಂದ ತರಲಿ? ನೋಡಿ, ನಮ್ಮ ತಾಯಿ ತುಂಬ ಮುಗ್ದೆ, ಅವ್ರಿಗೇನೂ ಗೊತ್ತಾಗೋದಿಲ್ಲ. 20,000 ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾರಲ್ಲ, ಅದನ್ನೇ ಕಷ್ಟಪಟ್ಟು ಹೊಂದಿಸಿರ್ತಾರೆ. ಇನ್ನು 2 ಕೋಟಿ ರೂಪಾಯಿ ಅಷ್ಟೊಂದೆಲ್ಲ ಕೊಟ್ಟು ಬಂಗ್ಲೆ ಖರೀದಿ ಮಾಡೋ ಶಕ್ತಿ ನಮ್ಮಲ್ಲಿಲ್ಲ. ನೀವಿಷ್ಟು ಹೆಲ್ಪ್ಲೆಸ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ ನಿವೇದಿತಾ ಅವರೇ. ನೀವು ಈಗಲೂ ಆ ಬಂಗ್ಲೋನ ಕೊಂಡ್ಕೋಬೋದು. ಹೇಗೆ? ಅದು ಆ್ಯಕ್ಚುಲಿ ವಿಚಾರನ ನಿಮ್ಮ ತಾಯಿಯವರು ನಿಮ್ಮ ಹತ್ರ ಹೇಳಬೇಡಿ ಎಂದಿದ್ರು. ಪರವಾಗಿಲ್ಲ, ಹೇಳಿ ಪ್ಲೀಸ್. ಅದು ನಿಮ್ಮ ಅತ್ತೆ ಶರಾವತಿ ಮೇಡಮ್ ಇದ್ದಾರಲ್ಲ, ಅವರು ನಿಮ್ಮ ಹೆಸರಿಗೆ 32 ಕೋಟಿ ರೂಪಾಯಿ ವರ್ತ್ ಆಸ್ತಿ ಹಣ ಬರೆಯೋರಿದ್ದಾರಂತೆ. ಸ್ವತಃ ನಿಮ್ಮ ಅತ್ತೆಯವರೇ ನಿಮ್ಮ ತಾಯಿಗೆ ಹೇಳಿದ್ರಂತೆ ಈ ವಿಚಾರನ. ಅದೇ ಧೈರ್ಯದ ಮೇಲೆ ನಿಮ್ಮ ತಾಯಿಯವರು ಆ ಬಂಗ್ಲೋನ ಪರ್ಚೇಸ್ ಮಾಡ್ತೀನಿ ಅಂತ ಕಮಿಟ್ ಆಗಿದ್ದಾರೆ. ಅದು 2 ಕೋಟಿಗೆ ಮಾತಾಗಿತ್ತು ಅಂತ ಹೇಳಿದ್ನಲ್ಲ, ಈಗಾಗಲೇ ಆ ಬಂಗ್ಲೆಗೆ 2.5 ಕೋಟಿ ಕೊಟ್ಟು ಕೊಂಡ್ಕೊಳ್ಳೋಕ್ಕೆ ಒಬ್ಬ ಪಾರ್ಟಿ ರೆಡಿ ಇದ್ದಾರಂತೆ. ಆದರೆ ನಿಮ್ಮ ತಾಯಿಯವರು ಟೋಕನ್ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಸಂಜನಾ ಅವರು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ನಿಮಗೆ ಬೇಡ ಅಂದರೆ ಬೇರೆಯವರು ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಆ ಬಂಗ್ಲೋ ನೋಡಿದ್ದೀನಿ ನಿವೇದಿತಾ ಅವರೇ, ಕಾರ್ನರ್ ಸೈಟ್ನಲ್ಲಿದೆ, ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ಇದು ತುಂಬ ಒಳ್ಳೆ ಪ್ರಪೋಸಲ್.
ಅದಕ್ಕೆ ಸಾಧ್ಯವಾದರೆ ನಿಮ್ಮ ಅತ್ತೆಯವ್ರ ಹತ್ರ ನೀವೇ ಮಾತಾಡಿ ಆಸ್ತಿ ಹಣನ ಆದಷ್ಟು ಬೇಗ ತಗೊಳ್ಳಿ. ಆದಷ್ಟು ಬೇಗ ಬಂಗ್ಲೆನ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ನಾ ಇದ್ರ ಬಗ್ಗೆ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಹಲೋ ಅಮ್ಮ, ಎಲ್ಲಿದೆಯಾ? ಆಫೀಸಲ್ಲೇ ಇದೆಯಾ? ಹೊರಡ್ತಾ ಇದೆಯಾ? ಸರಿ, ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಬೇಗ ಮನೆಗೆ ಬಾ. ಬಸ್ಗೋಸ್ಕರ ಕಾಯ್ತಾ ಇರಬೇಡ, ಆಟೋಲೇ ಬಾ. ಶಿವಾನಿಯವರೇ, ನಾ ಇನ್ನು ಹೊರಡ್ತೀನಿ. ಊಟ? ಸಾರಿ, ಏನೋ ಅನ್ಕೋಬೇಡಿ. ಇನ್ನೊಂದ್ಸಲಿ ಖಂಡಿತವಾಗ್ಲೂ ಬರ್ತೀನಿ. ಸರ್, ಹೇಳಿ ಮೋಹನ್. ಮೋಹನ್ ದಾಸ್ ಅವ್ರದ್ದು ಪ್ರಾಪರ್ಟಿ ಡೀಟೇಲ್ಸು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಂಬನ್ನಿ ಸರ್. ಅವ್ರದ್ದು ಕಾಲ್ ಡೀಟೇಲ್ಸ್ ಕೇಳಿದ್ದೆ. ಕಡೆ ದಿವಸ ಅವ್ರಿಗೆ ಯಾರ್ಯಾರು ಫೋನ್ ಮಾಡಿದ್ರು ಅಂತ. ಅದನ್ನು ಗುರ್ತಾಕೊಂಬಂದಿದ್ದೀನಿ ಸರ್. ಅವ್ರು ಸಾಯೋದಕ್ಕೆ ಮುಂಚೆ ಅವ್ರಿಗೆ ಯಾರು ಫೋನ್ ಮಾಡಿದ್ರು? ಸರ್, ಅವತ್ತು ರಾತ್ರಿ ಇಬ್ಬರು ಕಾಲ್ ಮಾಡಿದ್ದಾರೆ ಸರ್. ಒಬ್ಬರು ಡಾಕ್ಟರ್ ವೈಷ್ಣವಿ ಅವರು ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ಕಾಲ್ ಮಾಡಿದ್ದಾರೆ. ಇನ್ನೊಂದು ಕಾಲು 10:30ಕ್ಕೆ ಬಂದಿದೆ ಸರ್. ಆ ನಂಬರ್ ಬಂದು 9884409795 ಸರ್. ಯಾರವರು? ಯಾರಂತ ಗೊತ್ತಾಗ್ತಿಲ್ಲ ಸರ್. ಆ ನಂಬರಿಗೆ ಟ್ರೈ ಮಾಡಿದೆ, ನಾಟ್ ರೀಚಬಲ್ ಬರ್ತಾ ಇದೆ ಸರ್. ಇವತ್ತು ಮೊಬೈಲ್ ಆಫೀಸ್ಗೆ ಹೋಗಿ ಅಡ್ರೆಸ್ಸು ಹೆಸರು ತಗೋತೀನಿ ಸರ್. ಕೊಡಿ, ಇನ್ನೊಂದ್ಸಲಿ ಟ್ರೈ ಮಾಡಿ. ಸರ್, ಇಲ್ಲೇ ಹತ್ರದಲ್ಲಿ ರಿಂಗ್ ಆಗ್ತೀವಿ ಸರ್. ಹಲೋ ಸರ್, ನಾನೇ ಫೋನ್ ಮಾಡಿದ್ದು. ಬನ್ನಿ. ನಾನು ಅಡ್ವೊಕೇಟ್ ರಾಮಲಿಂಗಂ ಅಂತ. ಓಕೆ, ಪ್ಲೀಸ್ ಸರ್. ನನಗ್ಯಾಕೆ ಫೋನ್ ಮಾಡಿದ್ರಿ ತಾವು? ರಿಟೈರ್ಡ್ IAS ಆಫೀಸರ್ ಮೋಹನ್ ದಾಸ್ ಅನ್ನೋರು ಕೊಲೆಯಾದರು. ತಮಗೆ ಗೊತ್ತಿರಬಹುದು. ಅವ್ರಿಗೆ ಕಡೆ ಸರ್ತಿ ಫೋನ್ ಮಾಡಿರೋದು ತಾವು. ಅದಕ್ಕೆ ಫೋನ್ ಮಾಡ್ತಾ ಇದ್ದೆ. ನಾನು ಅದೇ ವಿಚಾರಕ್ಕೆ ಬಂದಿದ್ದೀನಿ. 2 ದಿವಸದಿಂದ ನಾನು ಫಾರ್ಮ್ ಹೌಸಲ್ಲಿದ್ದೆ. ನನ್ನ ಮೊಬೈಲು ರೀಚ್ ಆಗ್ತಿರಲಿಲ್ಲ. ನಿನ್ನೆ ರಾತ್ರಿ ನಾನು ಸಿಟಿಗೆ ಬಂದೆ. ಟಿ ವಿ ನೋಡ್ತಾ ಇರಬೇಕಾದ್ರೆ ನನಗೆ ವಿಚಾರ ಗೊತ್ತಾಯಿತು, ಮೋಹನ್ ದಾಸ್ ಅವರು ಕೊಲೆಯಾಗಿದೆ ಅಂತ. ಅದ್ರ ಬಗ್ಗೆ ನಿಮಗೆ ಕೆಲವೊಂದು ಸಂಗತಿಗಳನ್ನ ತಿಳಿಸ್ಬೇಕಾಗಿತ್ತು. ಹೇಳಿ. ಒಬ್ಬ ಕ್ಲೈಂಟು ಲಾಯರ್ ಹೇಳೋಂಥ ವಿಚಾರ ಕಾನ್ಫಿಡೆನ್ಷಿಯಲ್ಲು. ಆದರೆ ಕೊಲೆ ನಡೆದಂಥ ಸಂದರ್ಭದಲ್ಲಿ ಸತ್ಯ ಗೊತ್ತಾಗೋಕ್ಕೆ ಈ ವಿಚಾರಗಳನ್ನ ಹೇಳಬೇಕಾಗುತ್ತೆ. ಮೋಹನ್, ಎಲ್ಲ ಆಚೆರಿ. ಈಗ ಹೇಳಿ ಸರ್. ಮೋಹನ್ ದಾಸ್ ಅವರು ನನಗೆ ಮೊದಲಿಂದನೂ ಪರಿಚಿತರು. ನಾನು ಗೌರ್ಮೆಂಟ್ ಸರ್ವಿಸಲ್ಲಿದ್ದಾಗ ಅವರು ನನಗೆ ಬಾಸ್ ಆಗಿರು. ತುಂಬ ಒಳ್ಳೆಯ ಮನುಷ್ಯರು. ಈಗ 1 ವಾರದಿಂದ ನನ್ನ ಮನೆ ಬಂದಿರು. ಅವ್ರ ಸಮಸ್ತ ಆಸ್ತಿನ ವಿಲ್ ಮಾಡಬೇಕು ಅಂತ. ಅವ್ರ ಎಲ್ಲ ಆಸ್ತಿನೂ ಅವ್ರ ಅಣ್ಣನ ಮಕ್ಕಳಿಗೆ 2010ರಲ್ಲೇ ವಿಲ್ ಮಾಡಿದ್ರಲ್ವಾ? ಹೌದು, ವಿಲ್ ಮಾಡಿದ್ರಂತೆ. ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ಬೇರೆಯವ್ರ ಹೆಸರಿಗೆ ವಿಲ್ ಮಾಡಬೇಕಂತ ನನ್ನ ಹತ್ರ ಬಂದಿದ್ದರು. ಓ, ಯಾರ ಹೆಸರಿಗೆ? ಡಾಕ್ಟರ್ ವೈಷ್ಣವಿ ಅಂತ, ಲಾಯರ್ CSP ಅವ್ರ ಮಗಳು. ಅವ್ರ ಹೆಸರಿಗೆ 80% ಆಸ್ತಿ, ಇನ್ನು 20% 3 ವೃದ್ಧಾಶ್ರಮಗಳಿಗೆ ಅಂತ. ಡಾಕ್ಟರ್ ವೈಷ್ಣವಿ ಅವ್ರಿಗ? ಹೌದು. ಆಮೇಲೆ ಏನಾಯಿತು? ನಾನು ಸ್ಟ್ಯಾಂಪ್ ಪೇಪರ್ ತರಿಸಿ ವಿಲ್ ಬರೆದು ಅವ್ರನ್ನ ಕರ್ಕೊಂಡೋಗಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ
ವಿಲ್ ಮಾಡಿಸ್ದೆ. ಈ ವಿಷಯ ನಿಮಗೆ ತಿಳಿಸ್ಬೇಕಾಗಿದ್ದು ನಂಗೆ ಕರ್ತವ್ಯ ಅನ್ನಿಸ್ತು. ಅದಕ್ಕೋಸ್ಕರ ಬಂದೆ. ಮರ್ಡರ್ ಕೇಸ್ಗಳಲ್ಲಿ ವಿಲ್ಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಥ್ಯಾಂಕ್ಸ್ ಅ ಲಾಟ್ ಈ ವಿಚಾರ ನಂಗೆ ಹೇಳಿದ್ದಕ್ಕೆ. ಇಟ್ಸ್ ಮೈ ಡ್ಯೂಟಿ. ಸರ್, ಡಾಕ್ಟರ್ ವೈಷ್ಣವಿ ಅವ್ರಿಗೆ ಗೊತ್ತಾ ಮೋಹನ್ ದಾಸ್ ಅವರು ಅವ್ರ ಹೆಸರಿಗೆ ವಿಲ್ ಬರೆದಿರೋದು? ಹಾಂ, ವೈಷ್ಣವರಿಗೆ ಹೇಳಿದ್ದೀನಿ ಅಂತ ಹೇಳಿದರು ಮೋಹನ್ ದಾಸ್ ಅವರು. ಆ ವಿಲ್ದು ಒಂದು ಕಾಪಿ ಸಿಗ್ಬಹುದಾ, ಅಥವಾ ಅದು ಕಾನ್ಫಿಡೆನ್ಷಿಯಲ್ಲ? ಅವ್ರು ಸತ್ತ ಮೇಲೆ ಅದೇನು ಕಾನ್ಫಿಡೆನ್ಷಿಯಲ್ ಅಲ್ಲ ಬಿಡಿ. ಜೆರಾಕ್ಸ್ ಕಾಪಿ ಇಲ್ಲಿದೆ, ತಗೊಳ್ಳಿ. ಥ್ಯಾಂಕ್ ಯು. ಮಿಸ್ಟರ್ ರಾಮಲಿಂಗಂ, ಈ ವಿಲ್ಲಿನ ವಿಚಾರನ ಡಾಕ್ಟರ್ ವೈಷ್ಣವಿಗಾಗಲಿ ಬೇರೆ ಯಾರಿಗೇ ಆಗಲಿ ಒಂದು 2 ದಿವಸ ಹೇಳಬೇಡಿ. ಆಯಿತು, ಯಾರಿಗೂ ಹೇಳಲ್ಲ. ಬರ್ತೀನಿ. ಡಿಸ್ಪಿ ಸಾಹೇಬ್ರ, ಸರ್, ನಾನು ಪರೀಕ್ಷಿತ್ ಪ್ರಧಾನ್ ಮಾತಾಡೋದು. ಡಾಕ್ಟರ್ ವೈಷ್ಣವಿ ಅವರು ಮೋಹನ್ ದಾಸ್ ಅವರ ಕೊಲೆ ಮಾಡಿರೋದಕ್ಕೆ ಬಲವಾದ ಮೋಟಿವ್ ಇದೆ ಸರ್. ಸರ್, ನಾನು ತಮ್ಮ ಹತ್ರನೇ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಓಕೆ ಸರ್. ಏನು ಕೃಷ್ಣ, ನೀವು ಇಲ್ಲಿ ನನ್ನ ಜೊತೆ ಇರೋದಕ್ಕಿಂತ ಜಾಸ್ತಿ ನೀವು ಡೆಲ್ಲಿನಲ್ಲೇ ಇರ್ತೀರಾ. ನನಗೂ ಗೊತ್ತು ನೀವು MP ಅಂತ. ಸರಿ ಸರಿ, ಇಲ್ಲಿಗೆ ಯಾವಾಗ ಬರ್ತಿದ್ದೀರಾ ಅದನ್ನು ಹೇಳಿ ಮೊದಲು. ಸರಿ. ಹೇಳಿದ್ನಲ್ಲ ಕೃಷ್ಣ, ದೇವಾನಂದ್ ಅವರು ನಿವೇದಿತಾ ಅವ್ರ ವಿರುದ್ಧ ಎಲೆಕ್ಷನಲ್ಲಿ ನಿಲ್ಲಕ್ಕೆ ಒಪ್ಕೊಂಡಿದ್ದಾರೆ. ಸಂತೋಷವಾಗಿದ್ದಾರೆ ಅನ್ನೋದಕ್ಕಿಂತ ಒಂದು ರೀತಿ ರಿಲೀಫ್ ಕಾಣಿಸ್ತಿದೆ ಅವ್ರ ಮುಖದಲ್ಲಿ. ಇಷ್ಟು ದಿನ ಅವ್ರ ತಂದೆ ಕಟ್ಬೆಳೆಸಿದ ಪಕ್ಷದಲ್ಲಿ ಅವ್ರಿಗೆ ಯಾವ ಸ್ಥಾನನೂ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ರು. ಆದರೆ ಈಗ ಅವ್ರನ್ನ ಪಕ್ಷದ ಪ್ರಚಾರ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅಸೆಂಬ್ಲಿ ಎಲೆಕ್ಷನ್ಗೆ ಟಿಕೆಟ್ ಕೂಡ ಕೊಟ್ಟಿದ್ದೀವಿ. ಸಹಜವಾಗಿ ಉತ್ಸಾಹದಿಂದಾನೇ ಇದ್ದಾರೆ. ದೇವಾನಂದ್ ಅವರು ನಿವೇದಿತಾ ಅವ್ರ ವಿರುದ್ಧ ಎಲೆಕ್ಷನಲ್ಲಿ ನಿಲ್ತಿರೋ ವಿಚಾರ ಅಮ್ಮನಿಗೆ ಇನ್ನೂ ಹೇಳಿಲ್ಲ. ಈ ವಿಚಾರ ಅವ್ರಿಗೆ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಈಗಲೇ ಅವ್ರಿಗೆ ಈ ವಿಚಾರನ ಹೇಗೆ ಹೇಳೋದು ಕೃಷ್ಣ? ಏನು ಕೃಷ್ಣ, ನೀವು ಎಲ್ಲ ವಿಷಯನೂ ಫೋನಲ್ಲೇ ಕೇಳ್ತಾ ಇದ್ದೀರಲ್ಲ. ಮೊದಲು ಡೆಲ್ಲಿಯಿಂದ ನೀವು ವಾಪಸ್ ಬನ್ನಿ, ಆಮೇಲೆ ಎಲ್ಲ ಕೂತು ಮಾತಾಡೋಣ. ಓಕೆ, ಬಾಯ್. ಅತ್ತೆ, ಬನ್ನಿ ಕೂತ್ಕೊಳ್ಳಿ. ನೀವು ಯಾವಾಗ ಬಂದ್ರಿ ಅತ್ತೆ? ನೀನು ಕೃಷ್ಣನ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಅವಾಗಲೇ ಬಂದ್ವಿ. ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಸುಮ್ಮನೆ ನಿಂತ್ವಿ. ಕೃಷ್ಣ ಯಾವಾಗ ಬರ್ತಾನಂತೆ ಡೆಲ್ಲಿಯಿಂದ? ನಾಳೆ ಬೆಳಗ್ಗೆ ಫಸ್ಟ್ ಫ್ಲೈಟ್ಗೆ ಬರ್ತಾರಂತೆ. ಏನೋ ಹೇಳಬೇಕು ಅಂತ ಬಂದಿರೋ ಹಾಗಿದೆ. ದೇವು ನಿನ್ನ ಹತ್ರ ಏನೋ ಮಾತಾಡಬೇಕಂತೆ. ಹೌದಾ? ಏನು ದೇವಾನಂದ್ ಅವರೇ? ಅದು ನಾನು ಸಿದ್ಧಾರ್ಥಪುರದಿಂದ ಅಸೆಂಬ್ಲಿ ಎಲೆಕ್ಷನ್ ಇಲ್ಲೋ ವಿಚಾರ. ಅದ್ರ ಬಗ್ಗೆ ಮಾತಾಡೋಕ್ಕೇನಿದೆ? ಓಹ್, ಅರ್ಥ ಆಯಿತು ಬಿಡಿ. ಹೋದ್ಸಲ ಸಿದ್ಧಾರ್ಥಪುರದಿಂದ ಎಲೆಕ್ಷನಲ್ಲಿ ನಿಲ್ಲೋಕ್ಕೆ ನಿಮಗೆ ಹೇಳಿದರು. ಆದರೆ ಲಾಸ್ಟ್ ಮಿನಿಟಲ್ಲಿ ಆ ಟಿಕೆಟ್ನ ಇನ್ಯಾವುದೋ ಕ್ಯಾಂಡಿಡೇಟಿಗೆ ಕೊಟ್ಟರು. ಈ ಸಲನೂ ಹಾಗೆ ಆಗ್ಬೋದು ಅನ್ನೋ ಆತಂಕನ ನಿಮಗೆ? ಡೋಂಟ್ ವರಿ ದೇವಾನಂದ್ ಅವರೇ, ಆ ಆತಂಕ ಬೇಡ. ನೀವು ಫಿಲಪ್ ಮಾಡಿರೋ ಕ್ಯಾಂಡಿಡೇಟ್ ಅಪ್ಲಿಕೇಶನ್ನ ನನ್ನ ಕೈಲಿ ಕೊಡಿ, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಈ ಸಲ ಸಿದ್ಧಾರ್ಥಪುರದಿಂದ ಎಲೆಕ್ಷನಲ್ಲಿ ನಿಲ್ಲೋದು ನೀವೇ. ಬೇಡ ದೇವ್ಯಾನಿ, ನಾನು ಸಿದ್ಧಾರ್ಥಪುರದಿಂದ ಎಲೆಕ್ಷನ್ ನಿಲ್ಲೋದಿಲ್ಲ. ಎಲೆಕ್ಷನಲ್ಲಿ ನಿಲ್ಲೋದಿಲ್ವಾ? ಯಾಕೆ? ಅದು ನನಗೆ ನಿವೇದಿತಾ ವಿರುದ್ಧ ಎಲೆಕ್ಷನ್ ಫೈಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಮತ್ತು ಮೊನ್ನೆ ಕೇಳಿದಾಗ ನೀವೇ ಒಪ್ಕೊಂಡಿದ್ರಿ ಎಲೆಕ್ಷನ್ನಲ್ಲಿ ನಿವೇದಿತಾ ಅವ್ರ ವಿರುದ್ಧ ನಿಲ್ಲಕ್ಕೆ ನಾನು ರೆಡಿ ಇದ್ದೀನಿ ಅಂತ. ಅದು
ನಿವೇದಿತಾ ಬಗ್ಗೆ ನನಗಾದ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಾನು ಅವ್ರ ವಿರುದ್ಧ ಎಲೆಕ್ಷನ್ ನಿಲ್ಲೋದಕ್ಕೆ ಒಪ್ಕೊಂಡಿದ್ದೆ. ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗು ಕ್ಲಿಯರ್ ಆಗಿದೆ. ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗು? ಅಲ್ಲ ದೇವಾನಂದ್ ಅವರೇ, ನಾನು ನಿಮ್ಮನ್ನ ನಿನ್ನೆ ಕೇಳಿದಾಗ ನಿವೇದಿತಾ ವಿರುದ್ಧ ಎಲೆಕ್ಷನಲ್ಲಿ ನಿಲ್ತೀನಿ ಅಂತ ಹೇಳಿದ್ರಿ. ಈಗ ಆಗಲ್ಲ ಅಂದರೆ ಏನರ್ಥ? ನಾನು ಆಲ್ರೆಡಿ ಬಿಂಗಾ ಸಾಹೇಬ್ರಿಗೆ ಹೇಳ್ಬಿಟ್ಟಿದ್ದೀನಿ, ಸಿದ್ಧಾರ್ಥಪುರ ಕ್ಷೇತ್ರದಿಂದ ನೀವೇ ಎಲೆಕ್ಷನಲ್ಲಿ ನಿಲ್ಲೋದು ಅಂತ. ಬಿಂಗಾ ಸಾಹೇಬ್ರಿಗೆ ದೇವಾನಂದು ಸಿದ್ಧಾರ್ಥಪುರ ಕ್ಷೇತ್ರದಿಂದ ಎಲೆಕ್ಷನ್ ನಿಲ್ಲೋದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಿದ್ಯೋ ಅಥವಾ ತನ್ನ ಹೆಂಡತಿ ವಿರುದ್ಧ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಒಪ್ಸಿದ್ದೀನಿ ಅಂತ ಹೇಳಿದ್ಯೋ? ಎರಡರಲ್ಲಿ ಏನು ವ್ಯತ್ಯಾಸ ಇದೆ ಅತ್ತೆ? ತುಂಬಾ ವ್ಯತ್ಯಾಸ ಇದೆ ದೇವ್ಯಾನಿ. ಏನತ್ತೆ ನೀವು? ಅಲ್ಲ, ಇಷ್ಟು ದಿನ ನಮ್ಮ ಪಕ್ಷದಲ್ಲಿ ಪ್ರಮುಖವಾದ ಸ್ಥಾನ ಇಲ್ಲ ದೇವಾನಂದ ಸ್ವಾಮಿ ಅವ್ರಿಗೆ ಅಂತ ಬೇಜಾರು ಮಾಡ್ಕೊಳ್ತಿದ್ರಿ. ಆದರೆ ಈಗ ನಮ್ಮ ಪಕ್ಷದವರೇ ಗುರುತಿಸಿ ದೇವಾನಂದ ಸ್ವಾಮಿ ಅವ್ರಿಗೆ ಎಲೆಕ್ಷನ್ ಟಿಕೆಟ್ ಕೊಡಬೇಕು ಅಂತಿದ್ದಾರೆ. ಹೀಗೆ ನೀವು ಈ ಥರ ಮಾತಾಡ್ತಿದ್ದೀರಲ್ಲ ಅತ್ತೆ. ದೇವಾನಂದ್ ಅವರು ಈ ಸಲ ಎಲೆಕ್ಷನಲ್ಲಿ ನಿಲ್ಲಿ. ಅವ್ರು ಒಂದ್ಸಲ ಮಂತ್ರಿ ಆದರೆ ಮುಂದೆ ಮುಖ್ಯಮಂತ್ರಿನೂ ಆಗ್ಬೋದು. ನಿನ್ನ ಮಾತನ್ನ ನಂಬೋಷ್ಟು ಅಮಾಯಕಳಲ್ಲ ದೇವ್ಯಾನಿ. ಇತ್ತೀಚೆಗೆ ನನಗೆ ರಾಜಕೀಯದ ಭಾಷೆ ಸ್ವಲ್ಪ ಅರ್ಥ ಆಗ್ತಾ ಇದೆ. ದೇವುಗೆ ನೀವು ಬೇರೆ ಯಾವುದಾದ್ರೂ ಕ್ಷೇತ್ರದಿಂದ ಅಸೆಂಬ್ಲಿ ಟಿಕೆಟ್ ಕೊಡಿಸಿದ್ರೆ ಆಗ ದೇವು ಸಾಮರ್ಥ್ಯನ ನೀನು ಬಿಂಗಾ ಗುರುತಿಸಿ ಈ ಟಿಕೆಟ್ ಕೊಡಿಸಿದ್ದೀರಾ ಅಂತ ನಂಬ್ತಾ ಇದ್ದೆ. ನಿಮ್ಮ ಬಿಂಗಾ ಸಾಹೇಬರು ದೇವುಗೆ ಟಿಕೆಟ್ ಕೊಡ್ತಾ ಇರೋದು ಸಿದ್ಧಾರ್ಥಪುರ ಕ್ಷೇತ್ರದಿಂದ, ಅಂದರೆ ಅವನ ಹೆಂಡತಿ ನಿವೇದಿತಾ ನಿಲ್ತಾ ಇರೋ ಕ್ಷೇತ್ರದಿಂದ. ದೇವ್ಯಾನಿ, ನಿಮ್ಮ ಪಕ್ಷದವರ ತಂತ್ರ ನನಗೆ ಅರ್ಥ ಆಗ್ತಾ ಇಲ್ಲ ಅಂದ್ಕೊಂಡಿದ್ಯಾ? ನಿಂದು ನಿಮ್ಮ ಬಿಂಗಾ ಸಾಹೇಬ್ರದು ಮನೆ ಒಡೆಯೋ ಬುದ್ಧಿ. ನೋಡು ದೇವಿಯನೇ, ನೀನಿನ್ನು ಚಿಕ್ಕವಳು. ಅದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಮಗನ ಹೆಂಡತಿ, ಅಂದರೆ ಈ ಮನೆ ಸೊಸೆ. ಆ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ, ನೀನು ನಿಮ್ಮ ಬಿಂಗಾ ಸಾಹೇಬ್ರ ಥರ ದೇವಾನಂದ್ ನಿವೇದಿತಾ ಮನೆ ಒಡೆಯೋ ಕೆಲಸ ಮಾಡಬೇಡ. ಇದರಲ್ಲಿ ನಾನು ನಿವೇದಿತಾ ದೇವಾನಂದ್ ಅವ್ರ ಮನೆ ಒಡೆಯೋದೇನು ಬಂತು ಅತ್ತೆ? ಈಗಾಗಲೇ ಅವರಿಬ್ರು ಡಿವೋರ್ಸ್ಗೆ ಹಾಕಿದಾರಲ್ಲ. ಡಿವೋರ್ಸ್ಗೆ ಹಾಕಿದಾರಷ್ಟೇ, ಇನ್ನೂ ಡಿವೋರ್ಸ್ ಆಗಿಲ್ಲ. ಇದೇ ವಿಷಯನ ನಿನ್ನ ಜೊತೆ ಎಷ್ಟು ಸತಿ ಹೇಳಿದ್ದೀನಿ. ಯಾಕೆ ನಿನಗಿದು ಅರ್ಥ ಆಗ್ತಾ ಇಲ್ವೋ? ಅಥವಾ ಅರ್ಥ ಆದರೂ ಅದನ್ನು ಒಪ್ಕೊಳ್ಳೋ ಮನಸ್ಸಾಗ್ತಾ ಇಲ್ವೋ? ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡು ದೇವ್ಯಾನಿ. ಅಕಸ್ಮಾತ್ ಕೃಷ್ಣನ ವಿರುದ್ಧ ಎಲೆಕ್ಷನ್ಸ್ ನಿಲ್ಲೋ ಸಂದರ್ಭ ಬಂದಿದ್ದರೆ ನೀನು ಕೃಷ್ಣನ ವಿರುದ್ಧ ಎಲೆಕ್ಷನ್ಸ್ಗೆ ನಿಲ್ತಿದ್ಯಾ? ಎಲೆಕ್ಷನ್ಸ್ನ ಫೇಸ್ ಮಾಡ್ತಿದ್ಯಾ? ಇಲ್ಲ. ಮತ್ತೆ ನೀನು ಕೃಷ್ಣ ಗಂಡ ಹೆಂಡತಿ ತಾನೆ? ಹಾಗೆ ದೇವು ನಿವೇದಿತಾ ಗಂಡ ಹೆಂಡ್ತಿನೇ. ನಿನಗೆ ನಿನ್ನ ಗಂಡನ ವಿರುದ್ಧ ಎಲೆಕ್ಷನ್ ನಿಲ್ಲೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಬೇರೆಯವ್ರನ್ನ ತನ್ನ ಹೆಂಡತಿ ವಿರುದ್ಧ ಎಲೆಕ್ಷನಲ್ಲಿ ನಿಲ್ಲಿ ಅಂತ ಹೇಳೋದಕ್ಕೆ ಮನಸ್ಸು ಹೇಗೆ ಬಂತು? ನೋಡು, ದೇವಾನಂದ್ ನಿವೇದಿತಾ ಡಿವೋರ್ಸ್ ಕೇಸು ಮೀಡಿಯೇಷನ್ ಹಂತದಲ್ಲಿದೆ. ಅವ್ರ ಮಧ್ಯೆ ರಾಜಿ ಸಂಧಾನ ಆಗೇ ಆಗುತ್ತೆ. ರಾಜಿಗೆ ನಿವೇದಿತಾ ಒಪ್ಪಲ್ಲ ಅತ್ತೆ. ಬೇಕಾದರೆ ಸತ್ಯಬಂಧು ಪೇಪರ್ನ ನೀವೇ ಓದಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ನಿವೇದಿತಾ ಅವ್ರಿಗೆ ದೇವಾನಂದ್ ಅವ್ರ ಬಗ್ಗೆ ಮನಸ್ಸಲ್ಲಿ ಯಾವ ಅಭಿಪ್ರಾಯ ಇದೆ ಅಂತ. ಎಲೆಕ್ಷನ್ಸಲ್ಲಿ ದೇವಾನಂದ ಸ್ವಾಮಿ ಅವ್ರಿಗೆ ಮಣ್ಣು ಮುಗಿಸೋಕೆ ಸಿದ್ಧ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಿವೇದಿತಾ ಅವರು. ಅದು ನನಗೂ ಗೊತ್ತು, ಆದರೆ ಅದು ಸತ್ಯ ಅಲ್ಲ, ಸುಳ್ಳು. ಸುಳ್ಳ? ಹೌದು ದೇವ್ಯಾನಿ, ಸತ್ಯಬಂಧು ಪತ್ರಿಕೆಯಲ್ಲಿ ಆ ರೀತಿ ಬಂದಿರೋದು ಸತ್ಯ ಅಲ್ವಂತೆ. ಅನಿವಾರ್ಯ ಪರಿಸ್ಥಿತಿ ಬಂದರೆ
ಚುನಾವಣೆಯಲ್ಲಿ ದೇವಾನಂದ್ ಅವ್ರನ್ನ ಎದುರಿಸೋದಕ್ಕೆ ನಿವೇದಿತಾ ಅವರು ಸಿದ್ಧ ಅನ್ನೋ ಹೇಳಿಕೆನೇ ಸತ್ಯಬಂಧು ಪತ್ರಿಕೆನವರು ಈ ರೀತಿ ತಿರುಚಿ ಬರೆದಿದ್ದಾರೆ. ಯಾರು ಹೇಳಿದ್ರು ನಿಮಗೆ ವಿಚಾರ ಎಲ್ಲ? ಸ್ವತಃ ನಿವೇದಿತಾ ಅವರೇ ಫೋನ್ ಮಾಡಿದ್ರು. ಈ ಎಲ್ಲ ವಿಚಾರದ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟರು. ನನಗೆ ನಮ್ಮದೇ ಇರೋಕ್ಕಾಗಲಿಲ್ಲ. ಯಾಕಂದರೆ ನಿವೇದಿತಾ ಅವರು ನನಗೆ ಯಾವತ್ತೂ ಸುಳ್ಳು ಹೇಳಿಲ್ಲ. ಸತ್ಯಬಂಧು ಪೇಪರಲ್ಲಿ ಈ ರೀತಿ ಬರೋದಕ್ಕೆ ಕಾರಣ ನಿಂಬಿಂಗ ಅವರು. ಇದೆಲ್ಲ ಅವ್ರ ಪಿತೂರಿ. ದೇವಾನಂದು ಎಲೆಕ್ಷನ್ಸಲ್ಲಿ ನಿವೇದಿತಾ ವಿರುದ್ಧ ನಿಲ್ಲಬೇಕು, ಅವ್ರ ಮನೆ ಒಡಿಬೇಕು, ಅವರಿಬ್ಬರು ಶಾಶ್ವತವಾಗಿ ದೂರ ಆಗಬೇಕು. ಈ ಸತ್ಯ ನಮಗೆಲ್ಲ ಗೊತ್ತಾಗಿದೆ. ನಾನು ಬದುಕಿರೋ ತನಕ ದೇವಾನಂದ ನಿವೇದಿತನ ಶಾಶ್ವತವಾಗಿ ದೂರ ಆಗಕ್ಕೆ ಬಿಡೋದಿಲ್ಲ. ಇವತ್ತಲ್ಲ ನಾಳೆ ಅವರಿಬ್ಬರು ಒಂದಾಗೇ ಆಗ್ತಾರೆ. ಮತ್ತೆ ನಿವೇದಿತಾ ಈ ಮನೆಗೆ ಬರ್ತಾಳೆ. ಅರ್ಥ ಮಾಡ್ಕೊ. ಅಮ್ಮನ ಮಾತಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ನಿವೇದಿತಾ ವಿರುದ್ಧ ಎಲೆಕ್ಷನ್ ನಿಲ್ಲೋ ವಿಚಾರದಲ್ಲಿ ಅಮ್ಮನ ನಿರ್ಧಾರನೇ ನನ್ನ ನಿರ್ಧಾರನೂ. ನನಗೆ ನನ್ನ ರಾಜಕೀಯ ಭವಿಷ್ಯಕ್ಕಿಂತ ಈ ಮನೆ ನೆಮ್ಮದಿ ಮುಖ್ಯ. ನನ್ನ ಮನಸ್ಸಿನ ನೆಮ್ಮದಿ ಮುಖ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭೂಮೊಗವಾಡದ ಇರಿಯುವ